ಭಾರತ ಸಿನಿಮಾ ಸಂದರ್ಭದಲ್ಲಿ ಒಬ್ಬ ಬಿಗ್ ಸ್ಟಾರ್ ನಮ್ಮ ಜೊತೆ ನಿಂತರು ಅಂತ ನಿಮ್ಮ ತಂದೆಯವರು ಹೇಳಿದರು. ಆ ಬಿಗ್ ಸ್ಟಾರ್ ಅವರು ಅಂತ ಅವ್ರ ಹೆಸರು ಹೇಳಿಲ್ಲ, ಬಟ್ ಆದರೆ ನಮಗೆ ಗೊತ್ತು. ಯಶ್ ಅವರು ನಿಮಗೆ ಆ ಸಮಯದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಮಾರುತ ರಿಲೀಸ್ ಟೈಮಲ್ಲಿ? ಮಾರುತ ರಿಲೀಸ್ ಟೈಮ್ಗೆ ಐ ಥಿಂಕ್ ವಿತ್ ಸಮಥಿಂಗ್ ವಿತ್ ಅದೇನು ಜಿಯೋದೇನು ಇತ್ತು. ಬಟ್ ಮಾರುತಿಗಿಂತ ಹೆಚ್ಚಾಗಿ ಏನಂದರೆ ಯಶ್ ಅವ್ರು ನನಗೆ ಏನಕ್ಕೆ ತುಂಬ ತುಂಬ ಇಷ್ಟ ಆಗ್ತಾರೆ ಅಂದರೆ, ಇವತ್ತಿಗೂ ನಾನು ಮೊನ್ನೆನೂ ನಾನು ರಾಮಾಯಣ ನೋಡ್ಬಿಟ್ಟು ಮೆಸೇಜ್ ಮಾಡಿದೆ, ಅಣ್ಣ ತುಂಬ ಚೆನ್ನಾಗಿದೆ ಅಂತ. ವಾಸ್ ಲೈಕ್ ಥ್ಯಾಂಕ್ ಯು ಅಂತ ಹೇಳಿದ್ರು. ಆ್ಯಂಡ್ ಸಿ ಅವತ್ತಿಗೆ ಪರಿಚಯ ಇದ್ದ ವ್ಯಕ್ತಿ ಇವತ್ತಿಗೊಂದು ದೊಡ್ಡ ಸೂಪರ್ ಸ್ಟಾರ್, ಇಂಡಿಯನ್ ಲೆವೆಲ್ ಸೂಪರ್ ಸ್ಟಾರ್ ಆಗಿ ಇವತ್ತು ಹೋಗ್ಬಿಟ್ಟು ಇಂಗ್ಲೀಷ್ ಒಂದು ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಸೊ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಬೆಳೆದಾರೆ. ಒಂದೇನಂದರೆ ಈ ವ್ಯಕ್ತಿ ಬೆಳವಣಿಗೆ ನೋಡಿ ಖುಷಿ ಪಡಬೇಕು. ಇನ್ನೊಂದೇನಂದರೆ ಈ ವ್ಯಕ್ತಿ ಇಷ್ಟು ಕಷ್ಟಪಡ್ತಾರೆ, ನಾವು ಇದನ್ನು ನಾವೇಗೆ ಸೀರಿಯಸ್ ಆಗಿ ಒಂದು ಡಿಸಿಪ್ಲಿನ ಕೆಲಸ ಮಾಡ್ತೀವಿ ಅನ್ನೋದು ತೊಗೋಬೇಕು. ಬಟ್ ಹೆಚ್ಚಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ಹೋದಾಗ ಪ್ರತಿ ಸತಿ ತುಂಬ ಜನ ನೋಡಿದ್ದೀನಿ ಸರ್, ತುಂಬ ಜನ ತುಂಬ ದೊಡ್ಡವರಾಗಿದ್ದ ತಕ್ಷಣ ಏನಂತ ಹೇಳಿದ್ರೆ ಅವ್ರದ್ದೇ ಆದ ಈಗೋಸ್, ಅವ್ರದ್ದೇ ಆ್ಯಟಿಟ್ಯೂಡ್ ಇರುತ್ತೆ. ಅಂದರೆ ಯಾರ ಥರ ನಾವು ಪ್ರೀತಿಯಿಂದ ಹೋಗ್ತೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅಂದರೆ ಒಂದು ಮೈಂಡ್ಸೆಟ್ನ ಪಾಸಿಟಿವ್ ಮೈಂಡ್ಸೆಟ್ನ ಶಿಫ್ಟ್ ಮಾಡೋಕೆ, ಇಲ್ಲ ನೀವು ಮಾಡಿ, ನೀವು ಚೆನ್ನಾಗಿ ಮಾಡ್ತಾರೆ, ಒಳ್ಳೇದಾಗಲಿ ಅಂತ. ಸೊ ದಟ್ ವೇ ಐ ಥಿಂಕ್ ಯಶ್ ಅವ್ರು ಯಾವಾಗಲೂ ನನಗೆ ತುಂಬ ಚೆನ್ನಾಗಿ ಹೀಸ್ ಸಪೋರ್ಟೆಡ್. ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಡೋಂಟ್ ಯೂಶಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಹೋದಾಗ ಇಲ್ಲ ಶ್ರೇಯಸ್ ನೀನು ಹಿಂಗೆ ಮಾಡು, ನಿನ್ನ ಅಪ್ರೋಚ್ ಹೋಗು ಕರೆಕ್ಟಾಗಿ, ಇಟ್ಸ್ ಓಕೆ, ಆಗಿದ್ದಾಗಲಿ ನಿನ್ನ ಅಪ್ರೋಚ್ ಹೋಗು ಅಂತ ಹೇಳ್ತಾರೆ. ಸಿ ಒಂದು ಇವಾಗ ಯಾರೇ ಫ್ರೆಂಡ್ ಆಗಲಿ, ಇಲ್ಲ ಯಾರೊಬ್ಬ ಸೀನಿಯರ್ ಆಗಲಿ, ಯಾರೋ ಬ್ರದರ್ ಆಗಲಿ, ನೀವು ಹೋಗಿ ಏನೋ ಹೇಳ್ಕೊಂಡಾಗ ನಿಮಗೆ ಒಳ್ಳೇದು ರೀತಿ ಹೇಳ್ತಾರೆ ಇರಬೇಕು. ಅವಾಗ ಏನಾಗುತ್ತೆ, ನೀವು ಮನುಷ್ಯನ ಬಂದ್ಬಿಟ್ಟು ಇಲ್ಲ ಗುರು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ನಿಮ್ಮ ಮೈಂಡ್ ಸೆಟ್ನ ಕಿಲ್ ಮಾಡಿಬಿಟ್ರೆ ನೀವು ಒಂಥರ ಓಕೆ ಆಗಲ್ಲ. ಸೊ ದಟ್ ವೇ ಐ ಥಿಂಕ್ ವಿತ್ ಹಿಸ್ ಪಾಪ್ಯುಲಾರಿಟಿ, ಹಿಸ್ ಲೆವೆಲ್ ಆಫ್ ಸ್ಟಾರ್ಡಮ್ he's been a very kind human being, and that's why I really like him. So thank you. ಅವ್ರು ಯಾವಾಗ ಒಂದು ಅಣ್ಣಸ್ಥಾನಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಭಾರತ ಸಿನಿಮಾ ಸಂದರ್ಭದಲ್ಲಿ ಒಬ್ಬ ಬಿಗ್ ಸ್ಟಾರ್ ನಮ್ಮ ಜೊತೆ ನಿಂತರು ಅಂತ ನಿಮ್ಮ ತಂದೆಯವರು ಹೇಳಿದರು. ಆ ಬಿಗ್ ಸ್ಟಾರ್ ಅವರು ಅಂತ ಅವ್ರ ಹೆಸರು ಹೇಳಿಲ್ಲ, ಬಟ್ ಆದರೆ ನಮಗೆ ಗೊತ್ತು. ಯಶ್ ಅವರು ನಿಮಗೆ ಆ ಸಮಯದಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ರು ಮಾರುತ ರಿಲೀಸ್ ಟೈಮಲ್ಲಿ? ಮಾರುತ ರಿಲೀಸ್ ಟೈಮ್ಗೆ ಐ ಥಿಂಕ್ ವಿತ್ ಸಮಥಿಂಗ್ ವಿತ್ ಅದೇನು ಜಿಯೋದೇನು ಇತ್ತು. ಬಟ್ ಮಾರುತಿಗಿಂತ ಹೆಚ್ಚಾಗಿ ಏನಂದರೆ ಯಶ್ ಅವ್ರು ನನಗೆ ಏನಕ್ಕೆ ತುಂಬ ತುಂಬ ಇಷ್ಟ ಆಗ್ತಾರೆ ಅಂದರೆ, ಇವತ್ತಿಗೂ ನಾನು ಮೊನ್ನೆನೂ ನಾನು ರಾಮಾಯಣ ನೋಡ್ಬಿಟ್ಟು ಮೆಸೇಜ್ ಮಾಡಿದೆ, ಅಣ್ಣ ತುಂಬ ಚೆನ್ನಾಗಿದೆ ಅಂತ. ವಾಸ್ ಲೈಕ್ ಥ್ಯಾಂಕ್ ಯು ಅಂತ ಹೇಳಿದ್ರು. ಆ್ಯಂಡ್ ಸಿ ಅವತ್ತಿಗೆ ಪರಿಚಯ ಇದ್ದ ವ್ಯಕ್ತಿ ಇವತ್ತಿಗೊಂದು ದೊಡ್ಡ ಸೂಪರ್ ಸ್ಟಾರ್, ಇಂಡಿಯನ್ ಲೆವೆಲ್ ಸೂಪರ್ ಸ್ಟಾರ್ ಆಗಿ ಇವತ್ತು ಹೋಗ್ಬಿಟ್ಟು ಇಂಗ್ಲೀಷ್ ಒಂದು ಸ್ಟುಡಿಯೋಸ್ ಪ್ರೆಸೆಂಟ್ ಮಾಡ್ತಾರೆ ಅಂದರೆ, ಸೊ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಬೆಳೆದಾರೆ. ಒಂದೇನಂದರೆ ಈ ವ್ಯಕ್ತಿ ಬೆಳವಣಿಗೆ ನೋಡಿ ಖುಷಿ ಪಡಬೇಕು. ಇನ್ನೊಂದೇನಂದರೆ ಈ ವ್ಯಕ್ತಿ ಇಷ್ಟು ಕಷ್ಟಪಡ್ತಾರೆ, ನಾವು ಇದನ್ನು ನಾವೇಗೆ ಸೀರಿಯಸ್ ಆಗಿ ಒಂದು ಡಿಸಿಪ್ಲಿನ ಕೆಲಸ ಮಾಡ್ತೀವಿ ಅನ್ನೋದು ತೊಗೋಬೇಕು. ಬಟ್ ಹೆಚ್ಚಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ಹೋದಾಗ ಪ್ರತಿ ಸತಿ ತುಂಬ ಜನ ನೋಡಿದ್ದೀನಿ ಸರ್, ತುಂಬ ಜನ ತುಂಬ ದೊಡ್ಡವರಾಗಿದ್ದ ತಕ್ಷಣ ಏನಂತ ಹೇಳಿದ್ರೆ ಅವ್ರದ್ದೇ ಆದ ಈಗೋಸ್, ಅವ್ರದ್ದೇ ಆ್ಯಟಿಟ್ಯೂಡ್ ಇರುತ್ತೆ. ಅಂದರೆ ಯಾರ ಥರ ನಾವು ಪ್ರೀತಿಯಿಂದ ಹೋಗ್ತೀವಿ ಅಂದರೆ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅಂದರೆ ಒಂದು ಮೈಂಡ್ಸೆಟ್ನ ಪಾಸಿಟಿವ್ ಮೈಂಡ್ಸೆಟ್ನ ಶಿಫ್ಟ್ ಮಾಡೋಕೆ, ಇಲ್ಲ ನೀವು ಮಾಡಿ, ನೀವು ಚೆನ್ನಾಗಿ ಮಾಡ್ತಾರೆ, ಒಳ್ಳೇದಾಗಲಿ ಅಂತ. ಸೊ ದಟ್ ವೇ ಐ ಥಿಂಕ್ ಯಶ್ ಅವ್ರು ಯಾವಾಗಲೂ ನನಗೆ ತುಂಬ ಚೆನ್ನಾಗಿ ಹೀಸ್ ಸಪೋರ್ಟೆಡ್. ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಡೋಂಟ್ ಯೂಶಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಹೋದಾಗ ಇಲ್ಲ ಶ್ರೇಯಸ್ ನೀನು ಹಿಂಗೆ ಮಾಡು, ನಿನ್ನ ಅಪ್ರೋಚ್ ಹೋಗು ಕರೆಕ್ಟಾಗಿ, ಇಟ್ಸ್ ಓಕೆ, ಆಗಿದ್ದಾಗಲಿ ನಿನ್ನ ಅಪ್ರೋಚ್ ಹೋಗು ಅಂತ ಹೇಳ್ತಾರೆ. ಸಿ ಒಂದು ಇವಾಗ ಯಾರೇ ಫ್ರೆಂಡ್ ಆಗಲಿ, ಇಲ್ಲ ಯಾರೊಬ್ಬ ಸೀನಿಯರ್ ಆಗಲಿ, ಯಾರೋ ಬ್ರದರ್ ಆಗಲಿ, ನೀವು ಹೋಗಿ ಏನೋ ಹೇಳ್ಕೊಂಡಾಗ ನಿಮಗೆ ಒಳ್ಳೇದು ರೀತಿ ಹೇಳ್ತಾರೆ ಇರಬೇಕು. ಅವಾಗ ಏನಾಗುತ್ತೆ, ನೀವು ಮನುಷ್ಯನ ಬಂದ್ಬಿಟ್ಟು ಇಲ್ಲ ಗುರು ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ, ನಿಮ್ಮ ಮೈಂಡ್ ಸೆಟ್ನ ಕಿಲ್ ಮಾಡಿಬಿಟ್ರೆ ನೀವು ಒಂಥರ ಓಕೆ ಆಗಲ್ಲ. ಸೊ ದಟ್ ವೇ ಐ ಥಿಂಕ್ ವಿತ್ ಹಿಸ್ ಪಾಪ್ಯುಲಾರಿಟಿ, ಹಿಸ್ ಲೆವೆಲ್ ಆಫ್ ಸ್ಟಾರ್ಡಮ್ he's been a very kind human being, and that's why I really like him. So thank you. ಅವ್ರು ಯಾವಾಗ ಒಂದು ಅಣ್ಣಸ್ಥಾನಲ್ಲಿ ಸಪೋರ್ಟ್ ಮಾಡಿದ್ದಾರೆ.